ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ತ್ರಿಭುಜ ಮತ್ತು ಅದರ ಗುಣಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ. ಮುಂದಿನ ಚಿತ್ರಗಳಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯಿರಿ. ಈ ಮುಖ್ಯವಾದ ಮೊದಲನೇ ಪ್ರಶ್ನೆಯಲ್ಲಿ ನಾವು 3ನೇ ಲೆಕ್ಕವನ್ನ ಇವತ್ತು ಬಿಡಿಸ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಎಕ್ಸ್ ವೈ ಜೆಡ್ ಅನ್ನುವಂತ ತ್ರಿಭುಜವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಎಂತ ತ್ರಿಭುಜ ಅಂದ್ರೆ ಲಂಬಕೋನ ತ್ರಿಭುಜ. ಹಾಗಾದ್ರೆ ಲಂಬಕೋನ ತ್ರಿಭುಜ ಎಂದರೆ ಏನಂದ್ರೆ ತ್ರಿಭುಜದ 3 ಕೋನಗಳಲ್ಲಿ ಒಂದು ಕೋನದ ಅಳತೆ ಎಷ್ಟು 90 ಡಿಗ್ರಿಗಿಂತ ಹೆಚ್ಚಿಗೆ 180 ಡಿಗ್ರಿಗಿಂತ ಕಡಿಮೆ ಅಂದ್ರೆ ಲಂಬಕೋನವಾಗಿದ್ರೆ ನಾವು ಇದನ್ನ ಲಂಬಕೋನ ತ್ರಿಭುಜ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಕೋನ ಎಷ್ಟಿದೆ ನೋಡಿ. ಕೋನ x = 30 ಡಿಗ್ರಿ. ಕೋನ x ಎಷ್ಟಿದೆ 30 ಡಿಗ್ರಿ. ಕೋನ y = 110 ಡಿಗ್ರಿ. ಅದೇ ರೀತಿಯಲ್ಲಿ ಕೋನ z = x. ಕೋನ z = x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ತ್ರಿಭುಜ ಎಕ್ಸ್ ವೈ ಜೆಡ್ ದಲ್ಲಿ ಕೋನ x = 30 ಡಿಗ್ರಿ, ಕೋನ y = 110 ಡಿಗ್ರಿ, ಕೋನ z = x ಅಂತೇಳಿ ಕೊಟ್ಟಿದ್ದಾರೆ. ನಾವೀಗ x ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಇವು ಮೂರು 30 ಡಿಗ್ರಿ 110 ಡಿಗ್ರಿ x. ಹಾಗಾದ್ರೆ ಇವು ಮೂರು ಏನಾಗಿದಾವೆ ಅಂದ್ರೆ ತ್ರಿಭುಜದ ಒಳಕೋನಗಳು. ಹಾಗಾದ್ರೆ ನಮಗೆಂದು ಏನು ತ್ರಿಭುಜದ ಒಂದು ಗುಣ ಗೊತ್ತಿದೆ. ಏನಂದ್ರೆ ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ 180 ಡಿಗ್ರಿ. ಹಾಗಾದ್ರೆ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗುತ್ತಾ ಇದೆ 180 ಡಿಗ್ರಿ. ಎಷ್ಟಾಗಿರ್ತದೆ ಈ ಮೂರು ಕೋನಗಳನ್ನು ಕೂಡಿಸಿದಾಗ ನಮಗೆ ಬರುವಂತ ಮೊತ್ತ ಎಷ್ಟು 180 ಡಿಗ್ರಿ ಅಂತೇಳಿ ನಮಗೆ ಗೊತ್ತಿದೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದ್ರೆ ನೋಡಿ, ಕೋನ x ಪ್ಲಸ್ ಕೋನ y ಪ್ಲಸ್ ಕೋನ z = 180 ಡಿಗ್ರಿ. ನೋಡಿ, ಕೋನ x ಕೋನ y ಪ್ಲಸ್ ಕೋನ z ಈ ಮೂರು ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿ ಆಗ್ತಾ ಇದೆ. ಯಾವ ರೀತಿಯಾಗಿ ಕಂಡುಹಿಡಿದಿದ್ದೇವೆ? ಇದೊಂದು ಗುಣ ನಮಗೆ ಗೊತ್ತಿದೆ. ಕೋನ x = 30 ಡಿಗ್ರಿ, ಕೋನ y = 110 ಡಿಗ್ರಿ, ಕೋನ z = x = 180 ಡಿಗ್ರಿ. ಈಗ 30 ಡಿಗ್ರಿ ಮತ್ತು 110 ಡಿಗ್ರಿಯನ್ನು ಕೂಡಿಸೋಣ. ಎಷ್ಟಾಗ್ತಾ ಇದೆ 140 ಡಿಗ್ರಿ ಪ್ಲಸ್ x = 180 ಡಿಗ್ರಿ. ನಮಗೆ x ಬೇಕಾಗಿದೆ. x = 180 ಡಿಗ್ರಿ ಬರ್ಕೊಳ್ಳೋಣ. ಆಮೇಲೆ ಈ 140 ಡಿಗ್ರಿಯನ್ನ ಬಲಗಡೆಗೆ ಕಳಿಸೋಣ. ನೋಡಿ, ಈ 140 ಡಿಗ್ರಿಯ ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇರ್ತಾ ಇದೆ. ಇದು ಬಲಭಾಗಕ್ಕೆ ಹೋದಾಗ ಮೈನಸ್ ಆಗ್ತಾ ಇದೆ. x = 180 ಡಿಗ್ರಿ ಮೈನಸ್ 140 ಡಿಗ್ರಿ ಅಂದ್ರೆ 180 ಡಿಗ್ರಿಯಲ್ಲಿ 140 ಡಿಗ್ರಿಯನ್ನು ಕಳೆದಾಗ ಎಷ್ಟು ಡಿಗ್ರಿ ಬರ್ತಾ ಇದೆ 40 ಡಿಗ್ರಿ ಬರ್ತಾ ಇದೆ. ಆದ್ದರಿಂದ x = 40 ಡಿಗ್ರಿ. ಹಾಗಾದ್ರೆ x ಅಂದ್ರೆ ಏನು? ಕೋನ z. ಕೋನ z = 40 ಡಿಗ್ರಿ. ಈ ರೀತಿಯಾಗಿ ನಾವು ಈ ಒಂದು ಕೋನವನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.